ಸರಿ ಮ್ಯಾಮ್, ನೀವು ಹೇಳಿದ್ರಿ ಹತ್ತತ್ರ 40ರಿಂದ 45 ಒಳಗಡೆ ಇಟ್ಸ್ ಅ ಪರ್ಫೆಕ್ಟ್ ಏಜ್ ಆಫ್ ಇಂದ್ರೆ ಈಗಿನ ಜನರೇಷನ್ ನಲ್ಲಿ ಆಗುವಂಥದ್ದು. ಬಟ್ ಈಗಿನ ಹೆಣ್ಮಕ್ಳು ಏನಂತಂದ್ರೆ ಆಫ್ಟರ್ 35ನೇ ಮಕ್ಕಳು ಮಾಡ್ಕೊಳಕ್ ಹೋಗ್ತಾ ಇರುವಂತದ್ದು. ಏನಂದ್ರೆ ಹಲವಾರು ಕಾರಣಗಳಿಂದ ಮಕ್ಕಳಾಗಿರಲ್ಲ, ಟ್ರೀಟ್ಮೆಂಟ್ ಮುಖಾಂತರ ಮಕ್ಕಳನ್ನ ತೆಗೆದುಕೊಳ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ಕಡೆ ಮೆನೋಪಾಸ್ಗೂ ಹತ್ರ ಇರ್ತಾರೆ, ಈ ಕಡೆ ಮಗುವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ತಿರ್ತಾರೆ. ಅಂಥವ್ರಲ್ಲಿ ಹೇಗೆ ಮ್ಯಾಮ್ ಇದು? ಈಗಿನ ಅರ್ಬನ್ ಹೆಣ್ಮಕ್ಳಿಗೆ ಆಲ್ ಓವರ್ ದ ವರ್ಲ್ಡ್ ಅರ್ಬನೈಸೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು, ಇಲ್ಲ ಗ್ಲೋಬಲ್ ಟ್ರೆಂಡ್ಸ್ ಥರ ಎಲ್ಲ ಹೆಂಗಸರು 35-40ಗೆ ಯಾಕೆ ನಾವು ಮೊದಲೇ ಯಾಕೆ ಮಾಡ್ಕೊಬೇಕು, 35ಗೆ ಯಾಕೆ ಮಾಡ್ಕೊಬಾರ್ದು, 40ಗೆ ಯಾಕೆ ಮಕ್ಕಳಾಗಲ್ಲ, IVF ಇದೆಯಲ್ಲ ಅಂತ ಒಂದು ಥಾಟ್ಸ್ ಭಾಳ ಕಾಮನ್ ಆಗಿ ಬರುತ್ತೆ. ಬಟ್ ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ 30 ಇಯರ್ಸ್ ಆದಮೇಲೆ ನಿಮ್ಮ ಓವರೀಸು, ನೀವು ನಿಮ್ಮ ತಾಯಿಯ ಹೊಟ್ಟೆ ಇದು ಗರ್ಭಕೋಶದಲ್ಲಿ ಮಗು ಆಗಿದ್ದಾಗಲೇ ಆ ಓವರೀಸ್ ನಂಬರ್ ಆಫ್ ಎಗ್ಸ್ ಫಿಕ್ಸ್ ಆಗಿರುತ್ತೆ. ಸೊ ವೆನ್ ಯು ಕಮ್ ಔಟ್ ಆ್ಯಸ್ ಅ ಗರ್ಲ್ ಆ್ಯಂಡ್ ವೆನ್ ಯು ಗ್ರೋ ಆ್ಯಸ್ ಅ ಗರ್ಲ್, ನಿಮಗೆ ಮುಟ್ಟು ಸ್ಟಾರ್ಟ್ ಆದಾಗ ನಿಮ್ಗೆ ಆಲ್ರೆಡಿ ಫಿಕ್ಸು ಇಷ್ಟೇ ವರ್ಷ ನಿಮಗೆ ಮುಟ್ಟಾಗುತ್ತೆ ಅಂತ ಆವಾಗಲೇ ಡಿಸೈಡ್ ಆಗಿಬಿಟ್ಟಿರುತ್ತೆ ವಂಶ. ಇಟ್ಸ್ ವೆರಿ ವೆರಿ ಸರ್ಪ್ರೈಸಿಂಗ್ ಅಲ್ವಾ? ಸೊ ಆವಾಗ ಏನಾಗುತ್ತೆ, ನಿಮಗೆ ಮೊಟ್ಟೆ ಪ್ರತಿ ತಿಂಗಳ ಒಂದೊಂದೇ ಬಂದು ಎಕ್ಸಾಸ್ಟ್ ಆಗ್ತಾ ಇರುತ್ತೆ. ಸೊ 30 ಇಯರ್ಸ್ ಆದಮೇಲೆ ಆ ಎಗ್ ರಿಸರ್ವ್ ಮಿಕ್ಕೊಂಡಿರೋ ಮೊಟ್ಟೆಗಳು ಕ್ರಮೇಣ 30 ಇಯರ್ಸ್ಗೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 30, 35, 40, 45ಗೆ ತುಂಬಾ ಕಡಿಮೆ ಆಗಿ ನಿಂತೆ ಹೋಗ್ಬಿಡುತ್ತೆ ಅಲ್ವಾ? ಸೊ ಯಾವಾಗ ಎಗ್ ರಿಸರ್ವ್ ಕಡಿಮೆ ಆಗ್ತಾ ಬರುತ್ತೆ ಆಗ ಮಕ್ಕಳಾಗೋ ಸಾಧ್ಯತೆಯೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ 30 ಇಯರ್ಸ್ ಆದಮೇಲೆ, ಈಗ ಸಪೋಸ್ ನಮ್ಮ ವೀಕ್ಷಕರಿಗೆ ನಾನು ಹೇಳೋದು 30 ಇಯರ್ಸ್ ಆದಮೇಲೆ ನಾನೇನು ಮದುವೆ ಮಾಡ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಿಲ್ಲ. ಆದರೆ ನಿಮ್ಮ ಮೊಟ್ಟೆಗಳು ರಿಸರ್ವ್ ಎಷ್ಟಿದೆ, AMH ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ, ಸಿಂಪಲ್ ಬ್ಲಡ್ ಟೆಸ್ಟ್. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ನಿಮ್ಮ ಮೊಟ್ಟೆ ರಿಸರ್ವ್ ಎಷ್ಟಿದೆ. ಸೊ ನಾರ್ಮಲಾಗಿ 2 to 4 ಅಂತ ಇರುತ್ತೆ ಅಲ್ಲಿ ವ್ಯಾಲ್ಯೂಸ್. 2ಗಿಂತ ಕಡಿಮೆ ಇತ್ತು ಅಂದರೆ ನೀವು ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕು, ಬೇಗ ಮದುವೆ ಮಾಡ್ಕೊಳ್ಳೋ ಯೋಚನೆ ಸ್ಟಾರ್ಟ್ ಮಾಡಬೇಕು. ತೀರಾ ಮದುವೆ ಅನಿವಾರ್ಯ ಅಲ್ಲ ಅಂದರೆ ಎಗ್ ಫ್ರೀಸ್ ಕೂಡ ಮಾಡ್ತಾರೆ ಈಗ ಔಷಧ ನ್ಯೂಟ್ರೈನ್. ಹೌದು, 35ಗೆ ನಾನು 5 ವರ್ಷ ಬಿಟ್ಟು ಮದುವೆ ಮಾಡ್ಕೋಬೇಕು, ಆದರೆ ನಂಗೆ 30 ಇಯರ್ಸ್ಗೆ ಮೊಟ್ಟೆ ಕಡಿಮೆ ಆಗ್ತಿದೆ, ನಾನು ಫ್ರೀಸ್ ಮಾಡಿ ಇಡ್ತೀನಿ ಅನ್ನೋ ಒಂದು ಆಪ್ಷನ್ ಬಂದಿದೆ. ನಾವು ಅವ್ರನ್ನ ಜಡ್ಜ್ ಮಾಡಲ್ಲ, ಇಟ್ಸ್ ಓಕೆ. ಬಟ್ ಸ್ಟಿಲ್ ದ ಎಗ್ ಇಸ್ 30 year old, ಇಟ್ ಈಸ್ ನಾಟ್ 35 ಅಲ್ವಾ? ಸೊ 35 ದಾಟಾದಮೇಲೆ ಎಗ್ ರಿಸರ್ವು ಕಡಿಮೆ ಆಗುತ್ತೆ, ಅಬ್ನಾರ್ಮಲಿಟೀಸ್ ಇನ್ ದ ಬೇಬೀಸ್ ಜಾಸ್ತಿ ಆಗುತ್ತೆ, ಕ್ರೋಮೋಸೋಮ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಮೆನೋಪಾಸ್ ಹತ್ರ ಬರ್ತಾ 40, 42 ಬರ್ತಾ ಅವರ ಒಂದು ಸ್ವಂತ ಮೊಟ್ಟೆನಲ್ಲಿ ಮಕ್ಕಳಾಗೋ ಸಾಧ್ಯತೆಯೂ ಕಡಿಮೆ. ಆ ಕಡೆ ಡೋನರ್ ಎಗ್ಸ್ ಅಂತ ಹೇಳ್ತೀವಿ, ಅಂದರೆ ಒಂದು 25 ವರ್ಷ 28 ವರ್ಷದ ಆರೋಗ್ಯವಾಗಿರೋ ಹೆಣ್ಮಕ್ಳದ್ದು ಮೊಟ್ಟೆ ಯೂಸ್ ಮಾಡಿಕೊಂಡು ಇವ್ರು ಮಗು ಮಾಡ್ಕೋಬೇಕಾಗ್ಬೋದು. ಹಾಗಾಗಿ ಪ್ಲಸ್ ಇದು ಒಂದು ಆಸ್ಪೆಕ್ಟ್, ಸೈಂಟಿಫಿಕ್ ಆಸ್ಪೆಕ್ಟ್. ಇನ್ನೊಂದು ನೀವು ಹೇಳ್ದಂಗೆ 35, 37ಗೆ ಮಗು ಆಗುತ್ತೆ ಅಂತ ಇಟ್ಕೊಳ್ಳಿ, 42ಗೆ ಪೀರಿಯಡ್ಸ್ ನಿಂತೋಗಿ ಮೆನೋಪಾಸ್ ಆಗಿಬಿಟ್ರೆ ಇವ್ರ ಚಾಲೆಂಜಸ್ಸೇ ಬೇರೆ. ಓಕೆ, ನಾನು ಹೇಳಿದ್ದೇನು ಟಿಪಿಕಲ್ ಆಗಿ 50 ವರ್ಷದ ಹೆಂಗಸರಿಗೆ ಮಕ್ಕಳು ಟೀನೇಜರ್ಸು, ಗಂಡಂಗೆ ಏಜ್ ಆಗಿದೆ, ಇವ್ರಿಗೆ ಬೇರೆ. ಇವ್ರಿಗಿನ್ನೂ ಮಕ್ಕಳು ಟಾಡ್ಲರ್ಸು, ಇವರು LKG UKGಗೆ ಹೋಗ್ತಿರ್ತಾರೆ, ಇವ್ರು ಮೆನೋಪಾಸ್ ಆಗಿಬಿಡ್ತಾರೆ. ಮತ್ತು ವರ್ಕ್ ಪ್ರೆಷರು, ದ ಚಾಲೆಂಜಸ್ ಆರ್ ವೆರಿ ವೆರಿ ಸ್ಟ್ರೆಸ್ಫುಲ್. ಸೊ ಹಾಗಾಗಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಡಿಫ್ರೆಂಟ್ ಚಾಲೆಂಜ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಕಿಡ್ಸ್ ಲೇಟರ್. ಯಾಕಂದ್ರೆ ಒಂದು ಪ್ರಕೃತಿಯ ನಿಯಮ ಮ್ಯಾಮ್. ಈಗ ಒಂದು ಹೆಣ್ಣು ಮೆಚೋರ್ಡ್ ಆದ್ಲು ಅಂತಂದ್ರೆ ನೀವು ಹೇಳ್ದ ಹಾಗೆ ಜೆನೆಟಿಕ್ ಆಗಿ ಒಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ ಆಕೆ ಮೆನೋಪಾಸ್ನ ಒಂದು ಏಜ್. ಈ ಮಧ್ಯೆ ಒಂದು ಲೈಫ್ ಸ್ಟೈಲು ಜರ್ನಿಯಿಂದಾಗಿ ಆಕೆ ಮಗು ಮಾಡ್ಕೊಳ್ಳೋದು ಕೂಡ ಲೇಟ್ ಆದಂತಹ ಸಂದರ್ಭದಲ್ಲಿ ಪ್ರಕೃತಿಯ ವಿರುದ್ಧವಾಗಿ ಹೋಗ್ತಾ ಇರ್ತಾಳೆ. ಆ ಕಡೆಗೆ ಮೆನೋಪಾಸ್ ಹತ್ರ ಇರುವಂತ ಮಹಿಳೆ ಮಗು ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡೋದ್ರಿಂದ ಆಬ್ವಿಯಸ್ಲಿ ಅದು ನೇಚರ್ ಅಗೇನೆಸ್ಟ್ ಆಗಿರುವಂತ ಕಾರ್ಯ ಅಲ್ವಾ ಮ್ಯಾಮ್ ಅದು? ಅಲ್ಲ, ನಮ್ಗೆ ಆ ಥರ ಅನಿಸುತ್ತೆ. ಅಂದರೆ ಅದು ಅವ್ರು ತುಂಬ ಕಷ್ಟಪಡ್ತಾರೆ, ಇಟ್ಸ್ ನಾಟ್ ಈಸಿ. ಅಂದರೆ ಅವರಿಗೆ ಈಗ ಒಂದು 42 ವರ್ಷದ ಹೆಣ್ಮಕ್ಳಿಗೆ 2 ವರ್ಷದ ಮಗುವಿಂದ ಓಡು ಅಂತಂದರೆ ಕಷ್ಟ. ಈಗ 45 ವರ್ಷದವ್ರಿಗೆ ಪೇರೆಂಟ್ ಟೀಚರ್ ಅಟೆಂಡ್ ಮಾಡಬೇಕು, 3 years 4 years ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರ ದೇಹದಲ್ಲಿ ಬೇರೆ ಚೇಂಜ್ ಆಗ್ತಿರುತ್ತೆ, ಮೆನೋಪಾಸ್ ಇಶ್ಯೂಸ್ ಸ್ಟಾರ್ಟ್ ಆಗಿರುತ್ತೆ, ಮೂಡ್ ಡಿಸ್ಟರ್ಬೆನ್ಸ್ ಇರುತ್ತೆ, ಇದರಲ್ಲಿ ಮಕ್ಕಳ ಮೇಲೆ ತೋರ್ಸಂಗಿಲ್ಲ. ಹೌದು, ಹಂಗಾಗಿ ಸ್ವಲ್ಪ ಕಷ್ಟನೇ. ಸೊ ಬಟ್ ವಿ ಕಾಂಟ್ ಫೋರ್ಸ್ ವಿಮೆನ್ ಟು ಗೆಟ್ ಮ್ಯಾರಿಡ್ ಅರ್ಲಿ, ವಿ ಕಾಂಟ್ ಫೋರ್ಸ್ ವಿಮೆನ್ ಟು ಹ್ಯಾವ್ ಚಿಲ್ಡ್ರನ್ ಅರ್ಲಿ. ಅರ್ಥ ಆಯ್ತಾ? ನಾವು ಸೈಂಟಿಫಿಕ್ ಆಗಿ ಹೇಳೋದು, ನೀನು ಹೇಳ್ದಂಗೆ ಪ್ರಕೃತಿ ನಿಯಮವಾಗಿ ಹೋಗೋದು ಒಂಥರ ದೈಹಿಕವಾಗಿ ಭಾಳ ಸುಲಭ. ಅದು ಟು ಬಿ ವೆರಿ ಆನೆಸ್ಟ್, ದ ಗರ್ಲ್ಸ್ ಆರ್ ಹೆಲ್ತಿಯೆಸ್ಟ್ ವಿತಿನ್ 35 years. ನಿಜ ಮ್ಯಾಮ್, ತುಂಬಾ ಒಳ್ಳೆ ಮಾಹಿತಿ ನೀಡಿದ್ರಿ. ಇನ್ನು ಈ ಮೆನೋಪಾಸ್ ಆದ ನಂತರದಲ್ಲಿ ಆಕೆ ದೈಹಿಕವಾಗಿ ತುಂಬಾ ತೊಂದರೆಗಳನ್ನ ಅನುಭವಿಸುವಂತ ಸಂದರ್ಭದಲ್ಲಿ ಫ್ಯಾಮಿಲಿ ಯಾವ ತರ ಸಪೋರ್ಟಿವ್ ಆಗಿರ್ಬೇಕು ಈ ಹಂತದಲ್ಲಿ ಒಂದು ಮಹಿಳೆಗೆ? ಎಕ್ಸ್ಟ್ರೀಮ್ಲಿ, ಇಟ್ ಈಸ್ ಎ ವೆರಿ ವೆರಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಆಯಿತಾ? ಮೊದಲು ಏನಾಗ್ತಿತ್ತು, ಈಗ ನಮ್ಮ ಅಮ್ಮ ಕಾಲದಲ್ಲಿ ಇಲ್ಲ ಅವ್ರ ಅಕ್ಕ ತಂಗಿಯರ ಕಾಲದಲ್ಲಿ ನಮ್ಮ ಅಮ್ಮಂಗೆ ಪೀರಿಯಡ್ಸ್ ಆಗ್ತಿದ್ದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಿಜ, ಅವರು ಜಾಸ್ತಿ ಆಗ್ತಿತ್ತ ನಾವು ಹೆಣ್ಮಕ್ಳಾಗಿದ್ದು ನಾವು ಕೇಳ್ತಾನೆ ಇರಲಿಲ್ಲ, ಬಿಕಾಸ್ ವಿ ವರ್ ನಾಟ್ ಅವೇರ್. ಆಯಿತಾ? ಮತ್ತು ನಮ್ಮ ಅಮ್ಮಗೆ ಯಾವಾಗ ಮೆನೋಪಾಸ್ ಆಯಿತು, ಅವ್ರಿಗೆ ಹಾರ್ಟ್ ಫ್ಲಶಸ್ ಆಯಿತಾ, ಅವ್ರಿಗೆ ಮೂಡ್ ಡಿಸ್ಟರ್ಬೆನ್ಸ್ ಆಯಿತಾ, ಅವ್ರಿಗೆ ನಿದ್ದೆ ಕೆಡ್ತಾ, ವಿ ಹ್ಯಾವ್ ನಾಟ್ ಆಸ್ಟ್.
ನಾನು ಮೆಡಿಕಲಲ್ಲಿ ಇದ್ದೂ ನನಗೆ 18 ವರ್ಷ ಇದ್ದಾಗ ನಮ್ಮಮ್ಮಗೆ 50 ಇಯರ್ಸಲ್ಲಿ ಮೆನೋಪಾಸಾಗ ಐ ಹ್ಯಾವ್ ನಾಟ್ ಆಸ್ಕ್ಡ್ ಅವರ್. ಯಾಕೆಂದರೆ ನಾವು ಅವ್ರಿಗೆ ಕೇಳಬೇಕು, ಅದು ಅವ್ರ ಸಫರಿಂಗ್ ಅಂತ ನಾವು ಅಂದ್ಕೊತಾನೆ ಇರಲಿಲ್ಲ. ಪ್ಲಸ್ ಆಗಿನ ಕಾಲದ ಹೆಣ್ಮಕ್ಳು ಏನು ಮಾಡೋರು, ಜಾಯಿಂಟ್ ಫ್ಯಾಮಿಲಿ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೊಳ್ಳೋರು, ಏನೋ ಹೋಗ್ಲಿ ಬಿಡೋ ಇದು ನಾವು ಇಲ್ಲಿ ಗೋತ್ರು ಇಟ್ ಅಂತ ಸುಮ್ಮನೆ. ಅಂದ್ರೆ ಇಷ್ಟು ಓಪನ್ ಅಪ್ ಆಗಿ ಅವಾಗ ಮಾತಾಡ್ತಾನೂ ಇರ್ಲಿಲ್ಲ ಮ್ಯಾಮ್, ಅವೇರ್ನೆಸ್ ಇರ್ಲಿಲ್ಲ ಅಂತ. ತುಂಬ ಮುಜುಗರ ಪಡ್ಕೊಳ್ಳೋರು. ಮತ್ತು ಆಗಿನ ವಯಸ್ಸಿನಲ್ಲಿ ಅವರ ಗಂಡಂದ್ರ ಹತ್ರ ನಂಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಕೊಳಕ್ಕೆ ಒಂದು ನಾಚಿಕೆ. ಮಕ್ಕಳ ಹತ್ರ ಎಷ್ಟೊಂದು ಜನ ಸಪೋಸ್ ಒಂದು 55-60 ವರ್ಷದ ಹೆಂಗಸಿರ್ತಾರೆ, ಅವ್ರಿಗೆ ಗರ್ಭಕೋಶ ಆಚೆ ಬಂದುಬಿಟ್ಟಿರುತ್ತೆ. ಇಟ್ಸ್ ಕಾಲ್ಡ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಆಯಿತಾ. ಕೆಲವರಿಗೆ ಪದೇ ಪದೇ ಮಕ್ಕಳಾಗಿ ಯೂಟ್ರಸ್ ಆಚೆ ಬಂದುಬಿಟ್ಟಿರುತ್ತೆ. ಅಂದರೆ ಕಾಲು ಮಧ್ಯೆ ಯೂಟ್ರಸ್ ಇರುತ್ತೆ, ಓಡಾಡುವ ಕಷ್ಟ, ಯೂರಿನ್ ಕಷ್ಟ. ಎಷ್ಟೊಂದು ಜನ ಹೆಂಗಸರು ಈಗಲೂ ಅವ್ರ ಮಕ್ಳಿಗೆ ಹೇಳಲ್ಲ, ಅಯ್ಯೋ ನಾಚಿಕೆ ಆಗುತ್ತೆ. ಸೊ ಅವ್ರು 5 ವರ್ಷದಿಂದ ಹೊರಗಡೆ ಹಂಗೆ ಓಡಾಡ್ತಿರ್ತಾರೆ. ಆಮೇಲೆ ಒಂದು ಫೈನ್ ಡೇ ನಮ್ಮ ಹತ್ರ ಬಂದಾಗ ಅವ್ರು ಬೈತಾರೆ, ಯಾಕಮ್ಮ ನೀನು ನನಗೆ ಹೇಳಿಲ್ಲ ಅಂತ. ಬಟ್ ಅವರು ಪಾಪ ನಾಚ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಒಂದು ಸಂದರ್ಭ ಅವಾಗಿತ್ತು. ಸೊ ವಿ ವರ್ ನಾಟ್ ಅವೇರ್, ದ ಹಸ್ಬೆಂಡ್ಸ್ ವರ್ ನಾಟ್ ಅವೇರ್, ದ ಹೆಂಗಸರು ಅವರವರೇ ಏನೋ ಮ್ಯಾನೇಜ್ ಮಾಡ್ಕೊಂಡು ಸಫರಿಂಗ್ ಮಾಡೋರು. ಬಟ್ ಈಗ ಏನಾಗ್ತಿದೆ, ಇಟ್ ಇಸ್ ಲಾಟ್ ಆಫ್ ಅವೇರ್ನೆಸ್. ಮೆನ್ ಆರ್ ವೆರಿ ವೆರಿ ಸೆನ್ಸಿಟಿವ್. ಗಂಡಸರಿಗೆ, ಗಂಡಂದ್ರಿಗಾಗಲಿ ಗಂಡು ಮಕ್ಳಿಗಾಗಲಿ ಕೂಡಿಸಿ ಈ ಥರ ಹೇಳಿದ್ರೆ, ಐ ಫೈಂಡ್ ಲಾಟ್ ಆಫ್ ಬಾಯ್ಸ್ ಆರ್ ವೆರಿ ವೆರಿ ಸೆನ್ಸಿಟಿವ್. ಬರೀ ಹೆಣ್ಮಕ್ಳ ಹತ್ರ ಮಾತ್ರ ಹೇಳ್ಕೋಬೇಕು ಈ ವಿಚಾರ ಅನ್ನೋ ಥರ ಇಲ್ಲ. ಆ ಗಂಡು ಮಕ್ಕಳು ತುಂಬ ಜನ ಬರ್ತಾರೆ ನಮ್ಮ ಪೇಷಂಟ್ಸ್ ಜೊತೆಗೆ ಬರ್ತಾರೆ. ಅವ್ರು ದೇ ಟೇಕ್ ವೆರಿ ಗುಡ್ ಕೇರ್ ಆಫ್ ದೇರ್ ಮದರ್ಸ್. ನನ್ನ ಪ್ರಕಾರ ಯಂಗ್ ಮೆನ್ ಇದ್ದಾರೆ, ಗಂಡು ಮಕ್ಳ ಹತ್ರ ನಾನು ಹೆಂಗೆ ಓಪನ್ ಅಪ್ ಆಗೋದು ಅನ್ನೋ ಮುಜುಗರ ಬೇಡ. ಯಾಕೆಂದರೆ ತುಂಬ ಜನ ಗಂಡು ಮಕ್ಕಳು ಸೆನ್ಸಿಟಿವ್ ಇದ್ದಾರೆ. ಸೊ ನೀವು ಫಸ್ಟ್ ಒಂದ್ಸರಿ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಸಿ ಹೌ, ಈಗ ಗಂಡಸರಿಗೆ ಒಂದು BP ಚೆಕಪ್ ಹೋಗ್ತೀವಿ, ಶುಗರ್ ಚೆಕಪ್ ಹೋಗ್ತೀವಿ, ಅಪ್ಪಂಗೆ ನೋಡಪ್ಪ ಈ ಥರ ಇತ್ತು, ಹಾರ್ಟ್ ಅಟ್ಯಾಕ್ ರಿಸ್ಕ್ ಇದೆಯಂತೆ ಅಂತ ಹೆಂಗೆ ಮಾತಾಡ್ತೀವಿ, ಇವರು ಇದನ್ನು ಮಾತಾಡಬೇಕು. ನೋಡಿ ನನಗೆ ಮೆನೋಪಾಸ್ ಹತ್ರ ಬರ್ತಿದೆ, ನನಗೆ ಚಿಕ್ಕದಕ್ಕೆ ಇರಿಟೇಟ್ ಆಗ್ತಾಯಿದೆ, ನಿದ್ದೆ ಬರ್ತಾ ಇಲ್ಲ, ಕಷ್ಟ ಆಗ್ತಾಯಿದೆ, ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಮನೆ ವರ್ಕಲ್ಲಿ ಕೆಲಸ ಮಾಡಿ, ಸ್ವಲ್ಪ ಇರಿಟೇಟ್ ಮಾಡಬೇಡಿ, ಅರ್ಥ ಆಯ್ತಾ. ಪ್ಲಸ್ ನಾನು ಸಡನ್ನಾಗಿ ಏನಾರು ಬೈತು ಅಂದ್ರೆ ಅದನ್ನೇ ದೊಡ್ಡ ಜಗಳ ಮಾಡಬೇಡಿ, ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಎಮೋಷ್ನಲ್ ಇಶ್ಯೂಸ್ ಅಂತ ಅವ್ರು ಓಪನ್ ಅಪ್ ಆಯಿತು ಅಂದರೆ ಖಂಡಿತ ನನ್ನ ಪ್ರಕಾರ 90% ಆಫ್ ಫ್ಯಾಮಿಲೀಸ್ ವಿಲ್ ಕಂಪ್ಲೈ ಇಫ್ ಯು ಆರ್ ಕಮ್ಯುನಿಕೇಟಿಂಗ್. ಫಸ್ಟ್ ದ ವಿಮೆನ್ ಹ್ಯಾವ್ ಟು ಕಮ್ಯುನಿಕೇಟ್. ಹೆಂಗಸರು ಮಾತಾಡಬೇಕು, ಮಾತಾಡಿ ಈ ಥರ ಆಗ್ತಿದೆ ನನಗೆ ಅಂತ ಅವ್ರು ಹೇಳ್ಕೋಬೇಕು. ಗಂಡಂದ್ರ ಹತ್ರನೂ ಹೇಳ್ಕೊಳ್ಳೋದು, ಯಾರ ಹತ್ರನೂ ಹೇಳ್ಕೊಳ್ದೆ ಅಯ್ಯೋ ನಂಗೆ ಯಾರು ಅರ್ಥ ಮಾಡ್ಕೊಳ್ಳೋಣ ಡಾಕ್ಟ್ರೆ, ಎಲ್ಲರೂ ಬ್ಯುಸಿ ಇರ್ತಾರೆ. ಬಟ್ ನೀವು ಕೂಡ್ಸ್ ಹೇಳಿ ಅಂತ ಹೇಳ್ತೀನಿ ಫಸ್ಟು. ಸೊ ಫಸ್ಟು ನಾವು ದ ವಿಮೆನ್ ಹ್ಯಾವ್ ಟು ಕಮ್ಯುನಿಕೇಟ್ ದೇರ್ ಇಶ್ಯೂಸ್ ವಿತ್ ದ ಫ್ಯಾಮಿಲಿ. ಅದಾದಮೇಲೆ ಗಂಡು ಮಕ್ಕಳು ಇಲ್ಲ ಗಂಡಸರಾಗಲಿ ಹೆಣ್ಮಕ್ಳಾಗಲಿ ವರ್ಷ ನಿಮ್ಮ ತಾಯಿನ ಕರ್ಕೊಂಡೋಗಿ ಚೆಕಪ್ ಮಾಡಿಸಿ, ಅವ್ರಿಗೆ ನಿದ್ದೆ ಬರ್ತಿದೆಯಾ ನೋಡಿ, ಅವ್ರಿಗೆ ವಾಕ್ ಕರ್ಕೊಂಡೋಗಿ, ಅವ್ರಿಗೊಂದು ಯೋಗ ಮಾಡಿಸಿ. ಪರ್ಟಿಕ್ಯುಲರ್ಲಿ ಹಸ್ಬೆಂಡ್ಸ್ ಏನಿರ್ತಾರೆ ಅವ್ರಿಗೆ ಅವ್ರದ್ದೇ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, 50+ ಅವ್ರಿಗೂ ಸಾಕಾಗಿರುತ್ತಲ್ಲ, ಅವ್ರೂ 50 years. ದೇ ಆಲ್ಸೋ ಮೆನ್ ಆಲ್ಸೋ ಅಂಡರ್ಗೋ ಹಾರ್ಮೋನಲ್ ಚೇಂಜಸ್. ಇಟ್ಸ್ ಕಾಲ್ಡ್ ಆಂಡ್ರೋಪಾಸ್. ಓಕೆ, ಪಾಪ ವೆರಿ ಲೆಸ್ ಟಾಕ್ಡ್ ಮೆನ್ ಆಯಿತಾ. ಅವರಿಗೂ ಟೆಸ್ಟೋಸ್ಟೆರಾನ್ ಕಡಿಮೆ ಆಗ್ತಾ ಬರುತ್ತೆ, ಅವರಿಗೂ ಮೊದಲಿನಷ್ಟು ಶಕ್ತಿ ಇರುತ್ತೆ. 50-55 ಆದಮೇಲೆ ಮೆನ್ ಆಲ್ಸೋ ಬಿಕಮ್ ವೀಕ್ ಹುಷಾರ್. ಬಟ್ ಮೆನ್ ಇಟ್ ಇಸ್ ನಾಟ್ ಸ್ಪೋಕನ್ ಅಬೌಟ್ ಆ್ಯಂಡ್ ಇಟ್ಸ್ ಕನ್ಸಿಡರ್ಡ್ ವೀಕ್. ಈಗ ಒಂದು 55 ವರ್ಷದ ಗಂಡಸರು ಅಯ್ಯೋ ನಂಗೆ ಸುಸ್ತಾಗ್ತಿದೆ, ನಿದ್ದೆ ಬರ್ತಿಲ್ಲ, ನನ್ನ ಮನಸ್ಸಿಗೆ ಡಿಪ್ರೆಸ್ ಆಗಿದೆ ಅಂತಂದ್ರೆ ಪವರ್ ಥಿಂಗ್, ವಯೋ ಸಹಜ ಅಂತ ಹೇಳ್ಬಿಡ್ತೀವಿ ಗಂಡಸರಿಗೆ ಅಂತ. ಮನೆಗೆ ಹೆಡ್ ಆಫ್ ದ ಫ್ಯಾಮಿಲಿ, ಇಲ್ಲ ಮನೆಗೆ ಯಜಮಾನ. ಯಾಕಂದರೆ ನಮ್ಮಲ್ಲಿ ನಮ್ಮ ಇಂಡಿಯಾನಲ್ಲಿ ಇನ್ನೂ ಗಂಡಸರು ದೊಡ್ಡವರೇ ಇರ್ತಾರೆ, ಹೆಂಗಸರು ಒಂದು 3-4 years ಯಂಗರ್ ವುಮನ್ನೇ ಮದುವೆ ಮಾಡ್ಕೊಂಡಿರೋದ್ರಿಂದ ಅವ್ರು ಹೀಸ್ ದ ಎಲ್ಡೆಸ್ಟ್ ಪರ್ಸನ್ ಇನ್ ದ ಫ್ಯಾಮಿಲಿ. ಅವ್ರು ನನಗೆ ಈ ಥರ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ನನಗೆ ಮೂಡ್ ಇಲ್ಲ, ಡಿಪ್ರೆಷನ್ ಆಗಿದೆ, ನಿದ್ದೆ ಬರ್ತಿಲ್ಲ ಅಂತ ಹೇಳ್ಕೊಳ್ಳೋದು ಅವರಿಗೊಂದು ಅವಮಾನ. ಅರ್ಥ ಆಯ್ತಾ. ಮಕ್ಳ ಮುಂದೆ ನಾನು ಹೆಂಗೆ ಹೇಳ್ಕೊಳ್ಳಿ ನಾನು ವೀಕ್ ಆಗಿದ್ದೀನಿ, ಸೊ ಅವ್ರು ಹೇಳ್ಕೊಳ್ಳೋದೇ ಇಲ್ಲ. ಸೊ ಮೆನ್ ಆಲ್ಸೋ ಸಫರ್ ಅ ಲಾಟ್ ಟು ಬಿ ವೆರಿ ಆನೆಸ್ಟ್. ಸೊ ಹಾಗಾಗಿ ಇವರು ಆ ಗಂಡಸ್ರಿಗೆ ಏನು ಮಾಡಬೇಕು, ಓಕೆ ನನಗೇನು ಹಿಂಸೆ ಆಗ್ತಿದೆ ಅವಳಿಗೂ ಆಗ್ತಾಯಿದೆ ಮೆನೋಪಾಸಲ್ಲಿ, ಸೊ ಇಬ್ಬರು ಒಟ್ಟಿಗೆ ವಾಕಿಂಗ್ ಹೋಗೋಣ, ಇಬ್ಬರು ಒಟ್ಟಿಗೆ ಯೋಗ ಮಾಡೋಣ, ಕೆಲವೊಂದು ಆ್ಯಕ್ಟಿವಿಟೀಸ್ ಇಬ್ಬರು ಒಟ್ಟಿಗೆ ಮಾಡಬೇಕಾಗುತ್ತೆ. ಆಗ ಏನಾಗುತ್ತೆ, ಈ ಹೆಂಗಸರಿಗೆ ಆ ಟೈಮ್ನಲ್ಲಿ ದೇ ಫೀಲ್ ದೇರ್ ವೆರಿ ಅನ್ಅಟ್ರಾಕ್ಟಿವ್. ಏನಾಗುತ್ತೆ, ಸ್ಕಿನ್ ಚೇಂಜ್ ಆಗುತ್ತೆ, ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ದಪ್ಪ ಆಗುತ್ತೆ. ಸೊ ದ ವಿಮೆನ್ಸ್ ಬ್ಯೂಟಿ, ಈಸ್ಟ್ರೋಜನ್ ಇಸ್ ದ ಬ್ಯೂಟಿ ಹಾರ್ಮೋನ್. ಹೆಂಗಸರು ಯಾಕೆ ಯಾವಾಗಲೂ ಚೆನ್ನಾಗಿರ್ತಾರೆ ಕಂಪೇರ್ ಮಾಡಿದ್ರೆ, ಬಿಕಾಸ್ ದೇ ಕಂಟೈನ್ ಈಸ್ಟ್ರೋಜನ್. ದ ಸ್ಕಿನ್ ಗ್ಲೋಸ್ ಆಯಿತಾ, ಹೇರ್ ಇಸ್ ಥಿಕ್, ಸ್ಕಿನ್ ಇಸ್ ಗ್ಲೋ, ಸ್ಕಿನ್ ಇಸ್ ಕ್ಲಿಯರ್ ಬಿಕಾಸ್ ಆಫ್ ದ ಈಸ್ಟ್ರೋಜನ್ ಹಾರ್ಮೋನ್. ಯಾವಾಗ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ, ಆ ಒಂದು ಅಟ್ರಾಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಆಗ ಹೆಣ್ಮಕ್ಳಿಗೆ ಇನ್ನೂ ಲೋ ಸೆಲ್ಫ್ ಎಸ್ಟೀಮ್, ಆಲ್ರೆಡಿ ಹಾರ್ಮೋನ್ ಕಡಿಮೆ, ಅಯ್ಯೋ ಅವ್ರ ಗಂಡನೂ ಎಲ್ಲೋ ಓಡಾಡ್ತಿರ್ತಾರೆ, ನನ್ನ ನೋಡೋದೇ ಇಲ್ಲ, ಮಾತು ಯಾರು ಚೆನ್ನಾಗಿದ್ದೀರಿ ಅಂತ ಹೇಳಲ್ಲ. ಹಾಗಾಗಿ ಈ ಥರ ಹೆಂಗಸರು ಅವರೇ ಚೆನ್ನಾಗಿಲ್ಲನೂ ಯಾಕೆ ಒಳ್ಳೊಳ್ಳೆ ಸೀರೆ ಹಾಕೊಂಡು ಶೇರ್ ಮಾಡ್ತಾರೆ ಅಂದರೆ ಬಿಕಾಸ್ ದೇ ಕಾಂಪ್ಲಿಮೆಂಟ್ ಈಚ್.
ವಿಮೆನ್ ಕಾಂಪ್ಲಿಮೆಂಟ್ ಈಚ್. ಅದೇ ಇವಾಗ ಫ್ಯಾಮಿಲಿ ನೋಡ್ಕೊಳ್ಳೋದು ಒಂದ್ ಕಡೆ ಆದ್ರೂ ಹೆಣ್ಮಕ್ಳಿಗೆ ಈ ಮೆನೋಪಾಸ್ ಆದ್ಮೇಲೆ ತುಂಬಾ ಆಯಾಸ ಆಗುವಂಥದ್ದು, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ಮುಂಚೆ ಇರುವಂತಹ ಲವಲವಿಕೆ ಆನಂತರ ಕಳೆದುಕೊಳ್ಳುವಂಥದ್ದು, ಇದೆಲ್ಲ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಆಕೆ ತನ್ನನ್ನ ತಾನು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ, ಯಾವ ರೀತಿ ಆಕೆ ಮತ್ತೆ ಒಂದು ಜೀವನದ ಮೇಲೆ ಉತ್ಸಾಹನ ಕಂಡ್ಕೊಳ್ಬೇಕು ಅಂತ. ಈಗ ನಾನು ಹೇಳ್ದಂಗೆ ಮೆನೋಪಾಸ್ ಇಸ್ ಇನ್ಎವಿಟಬಲ್ ಆಯಿತಾ. ಅಂದರೆ ಇದು ಶುಗರು, ನನಗೆ ಶುಗರ್ ಬಂದೇ ಇಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ, ನಂಗೆ ಬಿ ಪಿ ಬಂದೇ ಇಲ್ಲ ಅಂತ ಹೇಳಿ ನಂಗೆ ಮೆನೋಪಾಸ್ ಬಂದೇ ಇಲ್ಲ ಅಂತ ಹೇಳ್ಕೊಳಂಗಿಲ್ಲ. ಬಿಕಾಸ್ ಮೆನೋಪಾಸ್ ಲೇಟ್ ಆದ್ರೂ ನಿಮಗೆ ಕ್ಯಾನ್ಸರ್ ಕಾಯುತ್ತೆ. ಸೊ ಹಾಗಾಗಿ ಮೆನೋಪಾಸ್ ಎಲ್ಲ ಹೆಂಗಸರು ಮಾಡುವಂಥ ಒಂದು ನಾರ್ಮಲ್ ವಯೋಸಹಜ ಒಂದು ದಟ್ ಈಸ್ ಅ ಫಿನಾಮಿನಾ, ಇಟ್ ಈಸ್ ನ್ಯಾಚುರಲ್. ಸೊ ಫಸ್ಟ್ ಅಕ್ಸೆಪ್ಟ್ ಮಾಡಿ, ಮೆನೋಪಾಸ್ ಇಸ್ ನಾಟ್ ಅ ಡಿಸೀಸ್. ಫಸ್ಟ್ ಅಕ್ಸೆಪ್ಟ್. ನಿಮ್ಮೊಬ್ರಿಗೆ ಆಗ್ತಿಲ್ಲ, ಎಲ್ಲ ಹೆಂಗಸ್ರಿಗೂ ಆಗ್ತದೆ, ನಿಜ. ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಸೆಕೆಂಡ್ ಒನ್, ಇದು ಆಗ್ತಾಯಿತ್ತು ಅಂದರೆ ಮೊದಲಷ್ಟು ನಂಗೆ ಶಕ್ತಿ ಇರಲ್ಲ, ದಟ್ಸ್ ಓಕೆ. 45 ವರ್ಷ 50 ವರ್ಷ ಕೆಲಸ ಮಾಡಿದ್ಯಲ್ಲ, ಸೊ ನಮ್ಮ ಕೆಲಸಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಈಗ ಕೆಲವರು ಏನು ಮಾಡ್ತಾರೆ, ಎಲ್ಲ ಕೆಲಸ ಅವರೇ ಮಾಡಬೇಕು, ಎಲ್ಲಾನು ಅವ್ರು ಮಾಡಿದ್ರೇ ಕಂಪೇರ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಮುಂಚೆ ಆಕ್ಟಿವ್ ಆಗಿದ್ದೆ, ಇವಾಗಿಲ್ಲ ಮಾಡಬಾರ್ದು. ಎಕ್ಸಾಕ್ಟ್ಲಿ ಆಸ್ ಯು ವೆರಿ ರೈಟ್ಲಿ ಟೋಲ್ಡ್. ನಾನು ನೋಡಿದ್ರೆ ನಾನು 10 ಜನಕ್ಕೆ ಅಡುಗೆ ಮಾಡ್ತಿದ್ದೆ, ನಾನು 10 ಬಟ್ಟೆ ಒಗಿತಾ ಇದ್ದೆ, ನಾನು ಮನೆ ಕ್ಲೀನ್ ಮಾಡ್ತಿದ್ದೆ, ಈಗ ನನ್ನ ಕೈಲಾಗಲ್ಲ. ಆಗಲ್ಲ, ಇಟ್ಸ್ ಓಕೆ. ಹೆಲ್ಪ್ ತೊಗೊಳ್ಳಿ, ಇಲ್ಲ ಕೆಲಸ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ವಾಷಿಂಗ್ ಮೆಷಿನ್ ಯೂಸ್ ಮಾಡಿ. ಕೆಲವ್ರಿಗೆ ಏನು ಗೊತ್ತಾ, ಒಂಥರ ದಿನ ಕೆಲಸ ಮಾಡೋದೇ ಹುಚ್ಚು, ಅವ್ರಿಗೆ ಕ್ಲೀನಾಗಿರ್ಬೇಕು. ಈಗ ಮಕ್ಕಳು ಬಂದು ಹೆಲ್ಪ್ ಮಾಡಿದ್ರೆ ನೀನು ಚೆನ್ನಾಗಿ ಮಾಡಲ್ಲ ಅಂತ ಆಚೆಗೆ ಆಗ್ತಾರೆ, ಆಮೇಲೆ ನನಗೆ ಯಾರು ಹೆಲ್ಪ್ ಮಾಡಲ್ಲ ಅಂತಲೂ ಅಳ್ತಾರೆ. ಸೊ ದೇ ಡೋಂಟ್ ಲೈಕ್. ಸೊ ಯು ನೀಡ್ ಟು ಕಾಂಪ್ರಮೈಸ್ ಆನ್ ಸಮ್ ವರ್ಕ್. ಈಗ ನಾನು ಮಾಡಲೇಬೇಕಾಗಿರೋ ಕೆಲಸ ಯಾವುದು, ನಾನು ಮಾಡದೇ ಇದ್ದರೆ ನಡೆಯುವಂಥ ಕೆಲಸ ಯಾವುದು ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಟ್ರೂ ಮ್ಯಾಮ್. ಈಗ ಕೆಲವರು ವರ್ಕಿಂಗ್ ವಿಮೆನ್ ಇರ್ತಾರೆ, ಕೆಲಸಕ್ಕೂ ಹೋಗ್ತಾರೆ, ಮನೇಲಿ ಅಡುಗೆನೂ ಮಾಡ್ತಾರೆ, ಬಟ್ಟೆನೂ ಒಗಿತಾರೆ, ಅವ್ರಿಗೆ ಖುಷಿ, ಇಟ್ಸ್ ನಾಟ್ ಅನಿವಾರ್ಯ. ಅವ್ರು ಅನ್ಕೋಬೇಕು, ಓಕೆ ನಾನು ಕೆಲ್ಸಕ್ಕೆ ಹೋಗೋದೂ ಇಂಪಾರ್ಟೆಂಟು, ಸೊ ಸ್ವಲ್ಪ ಅಡುಗೆ ಕಡಿಮೆ ಮಾಡೋಣ, ಸ್ವಲ್ಪ ವೆರೈಟಿ ಕಡಿಮೆ ಮಾಡೋಣ, ಇಲ್ಲ ಇನ್ನೊಬ್ರು ಹೆಲ್ಪ್ ತೊಗೊಳ್ಳೋಣ, ಆ ಥರ. ಸೊ ಯು ನೀಡ್ ಟು ಮೇಕ್ ಸಮ್ ಅಡ್ಜಸ್ಟ್ಮೆಂಟ್ ಟು ವರ್ಕ್ ಹ್ಯಾಪಿಲಿ ವಿತಿನ್ ಯುವರ್ ಕೆಪಾಸಿಟಿ. ಈಗ ನಿನ್ನ ಕೆಪಾಸಿಟಿ ಎಲ್ಲರಿಗೂ ಕಡಿಮೆ ಆಗುತ್ತೆ ಉಷಾ, ಎವ್ರಿ ಒನ್ ಇನ್ಕ್ಲೂಡಿಂಗ್ ಗರ್ಲ್ಸ್, ಎವ್ರಿ ಒನ್ ಕಡಿಮೆ. ಸೊ ಐ ಫೋಕಸ್ ಆನ್ ಮೈ ಕೆರಿಯರ್. ನಾನು ಮೆನೋಪಾಸ್ ಆಗಿದ್ದು ನನಗೆ ಗೊತ್ತಾಗಲೇ ಇಲ್ಲ, ಬಿಕಾಸ್ ಐ ಆಮ್ ಸೋ ಪಾಸಿಟಿವ್ ಆ್ಯಂಡ್ ಮೈ ಲೈಫ್ ಸ್ಟೈಲ್ ಇಸ್ ಸೋ ಗುಡ್. ನನಗೆ ಫೀಲೇ ಆಗಲಿಲ್ಲ, ಬಿಕಾಸ್ ಐ ನ್ಯೂ ಓಕೆ ನನಗೆ ಹಿಂಗೆ ಆಗ್ತಾ ಕಡಿಮೆ ಆಗುತ್ತೆ. ಸೊ ಫೋಕಸ್ ಮೋರ್ ಆನ್ ಕೆರಿಯರ್ ಇಫ್ ಯು ವಾಂಟ್ ಕೆರಿಯರ್. ಇಲ್ಲ ನಿಂಗೆ ಕೆಲಸ ಮಾಡೋದು ಇಷ್ಟ ಅಲ್ವಾ, ಅದನ್ನ ಬಿಡು. Acceptance is very important. Very important. One thing is understanding that menopause is compulsory for all women. Second thing is accepting that you are no more younger. And you have to, third acceptance is you have to be very self-conscious. ಸಾಕು ಮಕ್ಕಳನ್ನೇ ನೋಡಿದ್ದು, ಮನೆಯವ್ರನ್ನೇ ನೋಡಿದ್ದು, ಅತ್ತೆ ಮಾವ ತಂದೆ ತಾಯಿ, ನಿನ್ನ ಮೇಲೆ ನೀನು ಟೈಮ್ ಕೊಡಬೇಕು. ಕೆಲವು ನಂಗೆ ಟೈಮೇ ಇಲ್ಲ ಅಂತಾರೆ, ನಥಿಂಗ್ ಡೂಯಿಂಗ್. 1 hour ನೀವು ಇಟ್ಕೊಳ್ಳಿ. ನೀವು ಯೋಗ ಮಾಡಲೇಬೇಕು, ನೀವು ಒಂದು ಸ್ಪಿರಿಚುವಲ್ ಕಡೆ ಹೋಗಬೇಕು. ಮನಸ್ಸಿಗೆ ಸಮಾಧಾನ ಕೊಡೋದೇನು, ಎಕ್ಸಸೈಸ್, ಯೋಗ, ಸ್ಪಿರಿಚುವಲ್, ಇವೆಲ್ಲನೂ ನಮಗೆ ಆಕ್ಸಿಟೋಸಿನ್ ಅಂತ ಒಂದು ಒಳ್ಳೆಯ ಹಾರ್ಮೋನ್ನ ಉತ್ಪತ್ತಿ ಮಾಡುತ್ತೆ. ಆಗ ಒಳ್ಳೆ ನಿದ್ದೆ ಬರುತ್ತೆ. ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ನಿದ್ದೆ ಬರುತ್ತೆ. ಮತ್ತು ನೀವು ಎಷ್ಟು ಜನ ಹೆಂಗಸರು ಅವ್ರು ತಿನ್ನೋ ಊಟದ ಬಗ್ಗೆ ಗಮನ ಕೊಡ್ತಾರೆ, ಕೊಡೋದೇ ಇಲ್ಲ. ಸೊ ನಾನು ಹೇಳೋದೇನು, ಈಗ ನೀವು ಇಷ್ಟು ಜನಕ್ಕೆ ಮಾಡಿದ್ದು ಸಾಕು, ನಿಮ್ಮ ಮೇಲೆ ನೀವು ಗಮನ ಕೊಡಿ. ನೀವೇನು ತಿಂತಾರೆ ಬರ್ಕೊಂಡು ಬನ್ನಿ ಅಂತೀನಿ, 1 ವಾರ ನೀವು ಬರ್ಕೊಂಡು ಬನ್ನಿ, ಎಷ್ಟು ಗಂಟೆಗೆ ಹೇಳ್ತೀರಾ, ಏನು ಮಾಡ್ತೀರಾ. ಅವಾಗ ನೋಡಿದ್ರೆ ಪಾಪ ಅವ್ರು ಏನು ಮಾಡಲ್ಲ, ತುಂಬ ಒಂದೇ ಸಮಯ ಕೆಲಸ ಮಾಡ್ತಿರ್ತಾರೆ, ಎಕ್ಸಸೈಸು ಮತ್ತು ಡಯಟ್ ಯಾವ್ಯಾವಾಗಲೂ ತಿಂತಾರೆ, ಪೂಜೆ ಮಾಡಿ 12 ಗಂಟೆಗೆ ತಿಂತಾರೆ. ಮ್ಯಾಮ್ ಮೆನೋಪಾಸ್ ಆದಮೇಲೆ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿರೋದನ್ನ ನೋಡ್ತೀವಿ ಮ್ಯಾಮ್. ತುಂಬ ಕಾಮನ್. ದಿಸ್ ಡಿಪ್ರೆಷನ್ ಹ್ಯಾಪನ್ಸ್ ಬಿಕಾಸ್ ಆಫ್ 2 ರೀಸನ್ಸ್. ಒಂದು ಹಾರ್ಮೋನಲ್ ರೀಸನ್ ಆಗುತ್ತೆ, ಇನ್ನೊಂದು ಅಕ್ಸೆಪ್ಟೆನ್ಸ್ ಇಲ್ವೇ, ಮುಂಚಿನ ಲೈಫ್ ಸ್ಟೈಲ್ ಇಲ್ಲ, ಮತ್ತು ಯಾರೂ ನೋಡ್ತಾ ಇಲ್ಲ ಅಂತ ಫ್ರಸ್ಟ್ರೇಷನ್, ಇವೆಲ್ಲ ಸೇರಿ ಡಿಪ್ರೆಷನ್.